ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷನಾದ ಬಸವರಾಜ್ ಹುಗರಾದ ನಾನು ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಕೇಳಿಕೊಳ್ಳೋದೇನಪ್ಪ ಅಂತಂದ್ರೆ ಈ ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ಲಕಲ್ಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಈ ನಮ್ಮ ನಾಗೇಂದ್ರಗಡ ಗ್ರಾಮಕ್ಕೆ ನೆಟ್ವರ್ಕಿಂದ ಭಾಳ ಪ್ರಾಬ್ಲಮ್ ಆಗಿಬಿಡತ್ತೆ. ಹೀಗಾಗಿ ಸರ್ಕಾರ ಮೊನ್ನೆ ಡಿ ಸಿ ಅವರು ಬಂದು ಅಲ್ಲಿ ಇಲ್ಲಿ ಸರ್ವೆ ಮಾಡೋ ಟೈಮ್ನಾಗೂ ನೆಟ್ವರ್ಕ್ ಇಲ್ಲದಕ್ಕೆ ಈ ಮುಸಿಗೆಲ್ಲಿಂದ ವೈಫೈ ಹಾಕೋ ಕೇಬಲ್ ಹೇಳ್ಕೊಂಬಂದು ಅವರು ಸರ್ವೆ ಮಾಡ್ಕೊಂಬಿಟ್ರು. ಆದರೆ ಇಲ್ಲೇ ಪ್ರತಿಯೊಂದು GPS ಯಾವುದೇ ಒಂದು ದೊಡ್ಡ ಆಗಿರ್ಬೋದು, ಒಂದು ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಇರ್ಬೋದು, GPS ಆಗವಲ್ಲು. ಹೀಗಾಗಿ 3 ವರ್ಷದಿಂದ ನಮ್ಮ ನಾಗೇನಗಡ ಗ್ರಾಮದೊಳಗೆ ಉದ್ಯೋಗ ಖಾತ್ರಿ ಯೋಜನೆ ಕೆಲಸನ ನಡೆದಿಲ್ಲ. ಅದಕ್ಕೆ ರೈತರು ಭಾಳ ಈ ಸರ್ಕಾರದಿಂದ ವಂಚನೆ ಆಗಿಬಿಟ್ರ. ಸರ್ಕಾರ ಒಂದು ರೈತರಿಗೆ ಒಂದು ಮೋಸ ಮಾಡಕತ್ತೈತಿ ಅಂತ ಆಗ್ಬಿಟ್ಟೈತಿ ಈಗ ಅದು. ಯಾಕಂತಂದ್ರೆ ಉದ್ಯೋಗ ಖಾತ್ರಿಗೆ ಅಂತ ಗ್ರಾಮ ಪಂಚಾಯತಿ ಪಿ ಡಿ ಅವರು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ GPS ಆಗಲ್ಲ. ಇದಕ್ಕೆ ಎದಕ್ಕೆ ಆಗಲ್ಲ, ಈ ನೆಟ್ವರ್ಕ್ ಇರಲ್ಲ. ಅದಕ್ಕೆ ಒಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸರ್ಕಾರದಿಂದ ಈ ರಾಜಕೀಯ ಅಧಿಕಾರಿಗಳಿಂದ ಆಗಿರ್ಬೋದು, ಒಟ್ಟು ನಮ್ಮ ನಾಗೇನಗಡ ಗ್ರಾಮಕ್ಕೆ ಒಂದು ಟವರ್ ಕಂಬ ಹಾಕಿ ಕೊಡಬೇಕು. ಇಲ್ಲಿದು ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಟು ರೈತರಿಗೆ ಕೆಲಸ ಕೊಡ್ಬೇಕಂತ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಬಂದು ನೋಡಿ. ತಮ್ಮ ಹೆಸರೇನು ರೀ? ಇಲ್ಲೇ ನಿಮ್ಮೂರಾಗ ನೆಟ್ವರ್ಕ್ ಬರ್ತಾನೆ ರೀ? ಇಲ್ಲೇ ಮತ್ತು ಉದ್ಯೋಗ ಖಾತ್ರಿ ಚಲೋ ಅಂತಲ್ರಿ? ಚೆನ್ನಾಗ್ಯಾವ್ರಿ. ಹಾಂ, ಬಟ್ ಅವ್ರು ಏನೋ ತೊಗೊಳೋದೇ ಅಲ್ರಿ, ಸರ್ವರ್ ಇಲ್ಲ, ಏನಿಲ್ಲ. GPS ಆಗಲ್ರಿ? ಒಟ್ಟ ಆಗಲ್ರಿ. ರೇಷನ್ನಿಂದ ತಮ್ಮ ತೊಗೊಂತಾನ್ರಿ? ಅದು ತೊಗೊಳ್ರಿ. ಮತ್ತು ಯಾವ OTP ಗಿಟಿಪಿ ಬಂದ್ರೆ ಬಂದು ಮತ್ತೆ ಊರು ಬಿಟ್ಟು ಹೋಗ್ಬೇಕ್ರಿ ನಾವು. ಮತ್ತು ಯಾರು ಸತ್ತಾರ ಅಂತಂದ್ರೆ ಸುದ್ದಿ ಅವರ ಬರ್ಬೇಕ್ರಿ. ಮುದ್ದಾಂ ಬಂದು ಹೇಳಿದ್ರೆ ನಿಮ್ಗೆ ಸುದ್ದಿ. ಇಲ್ಲಾಂದ್ರೆ ಹೊಲ್ದಾಗ ಏನಾರು ಇದ್ರೆ ಅಷ್ಟೇ ರೀ, ಇಲ್ಲಾಂದ್ರೆ ಇಲ್ಲ. ಹಾಂ, ಲಕ್ಕಲ್ಕಟ್ಟಿ ಕಡೆ ಬಂದ್ರೆ ಬರ್ತಾವ್ರಿ. ಹಾಂ, ಇಲ್ಲ ಕಲ್ಲಿನವರು ಮುಸಿಗಿರು ಆದ್ರೆ ಬರ್ತಾವೆ. ಎಷ್ಟು ವರ್ಷದಿಂದ ಐತ್ರಿ ಇದು ಪ್ರಾಬ್ಲಮ್? ಒಂದು 10-15 ವರ್ಷದಿಂದ ಐತೆ ಬಿಡ್ರಿ. ಹೌದಾ? ಈ ನಿಮ್ಮೂರಿಗೆ ಸುತ್ತಲೂ ಗುಡ್ಡ, ಗುಡ್ಡದ ಪ್ರಾಬ್ಲಮ್ ಈಗ.